ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಏನಪ್ಪ ಅಂತಂದರೆ ಕೆ ವತಿಯಿಂದ ಒಂದು ಗುಡ್ ನ್ಯೂಸ್ ಅಭ್ಯರ್ಥಿಗಳಿಗೆ. ಯಾರೆಲ್ಲ ನೀವು ಚಾಯ್ಸ್ ಎಂಟ್ರಿಗಳನ್ನು ಮಾಡಿರಲಿಲ್ಲ, ಸ್ವಂತ ವಿದ್ಯಾರ್ಥಿಗಳು ಇವತ್ತು ಹೋಗಿ ಕೆಇಗೆ ತುಂಬಾ ಕಂಪ್ಲೇಂಟ್ ಮಾಡಿದರು. ಏನಂತಂದರೆ ನಾವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಮತ್ತು ಸರ್ವರ್ ಪ್ರಾಬ್ಲಮ್ ಆಗಿತ್ತು, ನೀವು ಸಡನ್ನಾಗಿ ಬಂದ್ ಮಾಡಿದ್ದೀರಿ, ಹೀಗಾಗಿ ನಿಮ್ಮ ಚಾಯ್ಸ್ ಎಂಟ್ರಿಗಳನ್ನು ಮಾಡಲಿಕ್ಕೆ ನಿಮಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ನಿಮ್ಗೆ ಕೊಡಿ ಅಂತಂದಾಗ ಸೊ ಕೆಇದವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಲ್ಲಿ ನೋಡ್ತಾ ಇದ್ದೀರಿ, ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಇರ್ಬೋದು ಮತ್ತು ಅಡ್ಮಿಷನ್ ಇರ್ಬೋದು, ಎರಡೂ ಕೂಡ ಇಲ್ಲಿ ಚಾಯ್ಸ್ ಎಂಟ್ರಿಗಳನ್ನು ಮಾಡಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಯಾಕಂದರೆ ಚಾಯ್ಸ್ ಎಂಟ್ರಿ ಮಾಡಿರಲಿಲ್ಲ ಅಂತಂದರೆ ಅವರುಗಳನ್ನು ಕೆಇ ಒಳಗಡೆ ತೊಗೊತಾನೆ ಇರಲಿಲ್ಲ, ಎಕ್ಸಿಟ್ ಮಾಡಿಬಿಡ್ತಿದ್ರು. ಕೆಇದವರೇ ಅದನ್ನು ರಿಮೂವ್ ಮಾಡಿಬಿಡ್ತಿದ್ರು ಡಾಟಾವನ್ನು. ಸೊ ನೆಕ್ಸ್ಟ್ ರೌಂಡಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಆಮೇಲೆ ಯಾವುದೇ ಥರಂಥ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕೆಇದವರು. ಇಲ್ಲದ್ರೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಸೊ ಫಸ್ಟ್ ರೌಂಡಿಗೆ ಸಂಬಂಧಿಸಿದಂಥ ಒಂದು ರಿವೈಸ್ಡ್ ಟೈಮ್ ಟೇಬಲ್ನಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಿರುವಂಥದ್ದು ಮಾಹಿತಿಯನ್ನು ಮಾತ್ರ ನಾನು ಇಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಸೊ ಈಗಾಗಲೇ ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ CETಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ಸೊ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಕೊನೆಯ ದಿನಾಂಕ ಮತ್ತು ಸಮಯ, ಇಲ್ಲಿವರೆಗೆ ಆಯ್ಕೆ ಮಾಡದಿದ್ದಲ್ಲಿ ಅಂದರೆ ಇನ್ನೂವರೆಗೆ ಯಾರು ಆಯ್ಕೆ ಮಾಡಿಲ್ಲಲ್ಲ ಅಂಥವ್ರುಗಳಿಗೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ 14ನೇ ತಾರೀಕು ಬೆಳಿಗ್ಗೆ 11 ಗಂಟೆ ತನಕನೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ನಾಳೆ 11 ಗಂಟೆ ತನಕ ಕೂಡ ನೀವು ಚಾಯ್ಸ್ ಎಂಟ್ರಿಗಳನ್ನು ಇಲ್ಲಿ ಮಾಡಬಹುದು, ವಿಸ್ತರಿಸಲಾಗಿದೆ. ಯಾರು ಇನ್ನೂವರೆಗೆ ಚಾಯ್ಸ್ ಎಂಟ್ರಿಗಳನ್ನು ಮಾಡಿಲ್ಲ ಅವರುಗಳಿಗೆ. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಶುಲ್ಕ ಪಾವತಿ ಮಾಡುವುದು ನಂತರ ಏನಪ್ಪ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಕೊನೆ ದಿನಾಂಕ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅದನ್ನು ಕೂಡ ಏನು ಮಾಡಿದ್ದಾರೆ ಇಲ್ಲಿ 14ನೇ ತಾರೀಕು 4 ಗಂಟೆ ತನಕ ವಿಸ್ತರಣೆ ಮಾಡಿದ್ದಾರೆ. ಓಕೆ, ಆಮೇಲೆ ಏನಪ್ಪ ಅಂದರೆ ಕೊನೆಗೊಳ್ಳುತ್ತದೆ 14ನೇ ತಾರೀಕು 4 ಗಂಟೆ ತನಕ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಇವರು ಒಂದು ದಿನ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಅಂದರೆ 15ನೇ ತಾರೀಕಿಗೆ 5:30 ತನಕ ನೀವು ಅಡ್ಮಿಷನ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬಹುದು. ಓಕೆ, ಇದು ಏನಂತಂದರೆ ನಮ್ಮ BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ ಆಮೇಲೆ ಅಲರ್ಟ್ ಸೈನ್ಸ್ ಅಭ್ಯರ್ಥಿಗಳಿಗೆ ಒಂದು ಹ್ಯಾಪಿಯೆಸ್ಟ್ ನ್ಯೂಸ್ ಅಂತ ಅನ್ಕೋಬೋದು. ಮುಂದೆ ವಿಸ್ತರಿಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ವಿಸ್ತರಿಸಲಾಗುವುದಿಲ್ಲ, ಮುಂದೆ ವಿಸ್ತರಣೆ ಮಾಡೋಕ್ಕಾಗೋದಿಲ್ಲ. ಮುಂದೆ ವಿಸ್ತರಣೆ ಆಗಲು ಕಟಾನುಗಟ್ಟಿ ಟೈಮ್ ಕೊಟ್ಟಿದ್ದಾರೆ. ನಾಳೆ 11 ಗಂಟೆ ಬೆಳಗ್ಗೆ ಬಂದಾಗುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ಮಾಡಿಲ್ಲ ಮಾಡ್ಕೊಂಬಿಡಿ.